ಸ್ವತಂತ್ರ ಬಂದು ಇಷ್ಟು ದಶಕಗಳಾದರೂ ಕೂಡ ನಾವು ಮೂಲಭೂತ ಸೌಕರ್ಯದ ಬಗ್ಗೆನೇ ಮತ್ತೆ ಮತ್ತೆ ಸ್ಟೋರಿ ತೋರಿಸ್ತಾ ಇದ್ದೀವಿ ಅನ್ನೋದು ದುರ್ದೈವದ ಸಂಗತಿ. ಇಲ್ಲಿ ನೋಡಿ, ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯವೇ ಇಲ್ಲ ಅನ್ನುವಂತಹ ದುಸ್ಥಿತಿ. ಕೊಠಡಿಗಳ ಕೊರತೆ ಇದೆ. ಬಯಲಲ್ಲೇ ವಿದ್ಯಾರ್ಥಿಗಳನ್ನು ಕೂರಿಸಿಕೊಂಡು ಪಾಠ ಮಾಡ್ತಾ ಇದ್ದಾರೆ ಮೇಷ್ಟ್ರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅಜೂರ ಗ್ರಾಮದಲ್ಲಿ ಈ ಥರದೊಂದು ಘಟನೆ ಆಗಿರೋದು. ಅಜೂರ ಗ್ರಾಮ ಸರ್ಕಾರಿ ಶಾಲೆಯ ಮಕ್ಕಳ ಸ್ಥಿತಿ ಕೇಳೋರು ಯಾರು? 1ರಿಂದ 7ನೇ ತರಗತಿಯ 156 ವಿದ್ಯಾರ್ಥಿಗಳಿಗೆ 4 ಕೊಠಡಿಗಳು ಮಾತ್ರ ಇದೆಯಂತೆ. 4 ಕೊಠಡಿಗಳಲ್ಲೇ 1ರಿಂದ 7 ತರಗತಿಗಳನ್ನ ಇಲ್ಲಿ ಶಿಕ್ಷಕರು, ಅಸಹಾಯಕ ನಿಸಹಾಯಕ ಶಿಕ್ಷಕರು ಅಂತ ನಾವೇನು ಕರಿತೀವಿ, ಅವ್ರು ತಗೊಳ್ತಾ ಇದ್ದಾರೆ. ಬಟ್ ಪ್ರಶ್ನೆ ಬರೋದು, ಎಜುಕೇಷನ್ ಆಕ್ಟ್ ಪ್ರಕಾರನೇ ಇವರಿಗೆಲ್ಲ ಒಂದು ವೇಳೆ ಸ್ವಂತ ಕಟ್ಟಡ ಇಲ್ಲ ಅಂತ ಹೇಳಿದ್ರೆ ಬಾಡಿಗೆ ಕಟ್ಟಡದಲ್ಲಿ ಇವರಿಗೆ ಶಿಕ್ಷಣ ಕೊಡಿಸೋದಕ್ಕೆ ಎಜುಕೇಷನ್ ಆಕ್ಟ್ ಪ್ರಕಾರನೇ ರೂಲ್ಸ್ ಇದೆ. ಬಾಡಿಗೆ ದುಡ್ಡನ್ನ ಸಂಬಂಧಪಟ್ಟಂತಹ DDPI ಕೊಡಬೇಕು ಅಂತ ಎಜುಕೇಷನ್ ಆಕ್ಟ್ನ ರೂಲ್ಸ್ ಹೇಳುತ್ತೆ. ಈ ರೂಲ್ಸ್ ಇಲ್ಲಿನ DDPI ಗೊತ್ತಿಲ್ವಾ, BO ಗೊತ್ತಿಲ್ವಾ? ಪ್ರಶ್ನೆ ಇದೆ. ರೈಟ್, ನೀವು ಗಮನಿಸ್ತಾ ಇದ್ದೀರಾ, 156 ವಿದ್ಯಾರ್ಥಿಗಳಂತೆ. ಅದು ಎಷ್ಟು? 1ನೇ ಕ್ಲಾಸಿಂದ 7ನೇ ಕ್ಲಾಸ್ ವಿದ್ಯಾರ್ಥಿಗಳು ಎಲ್ಲರನ್ನೂ ಸೇರಿಸಿ 4 ಕೊಠಡಿಗಳಲ್ಲಿ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ. ಕೇಳಿದ್ರೆ ಸರ್ಕಾರಿ ಶಾಲೆಗಳಲ್ಲಿ ಸಾಕ್ಷರತೆ ಕೊರತೆ ಕಾಣಿಸ್ತಾ ಇದೆ, ಆಮೇಲೆ ಅಟೆಂಡೆನ್ಸ್ನ ಕೊರತೆ ಕಾಣಿಸ್ತಾ ಇದೆ ಅಂತಾರೆ. ಇನ್ನೇನು ಇದೇ ಕಾರಣಗಳಿಗೆ ಆಗೋದು. ಡೀಟೇಲ್ಸ್ ಕೊಡ್ತಾರೆ ಚೇತನ್. ಈಗ ಇವ್ರ ಹತ್ರ ಸ್ವಂತ ಕಟ್ಟಡ ಇಲ್ಲ ಅಂತಾನೆ ಅಂದ್ಕೊಳ್ಳೋಣ. ಎಜುಕೇಷನ್ ಆಕ್ಟ್ ಪ್ರಕಾರ ಬಾಡಿಗೆ ಕೊಟ್ಟು ಕೊಠಡಿಗಳನ್ನು ನಡೆಸೋದಕ್ಕೆ ಅವಕಾಶ ಇದೆ, ಬಾಡಿಗೆ ಕಟ್ಟಡವನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಯಾಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಇದು ಗೊತ್ತಿಲ್ವಾ ಈ ರೂಲ್ಸ್ ಅವರಿಗೆ ಅಂತ? ಖಂಡಿತವಾಗಿ ಕೂಡ ಶಿಕ್ಷಣ ಇಲಾಖೆ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದ್ ಕಡೆ ಸರ್ಕಾರ ಎಲ್ಲೋ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದೆ, ಆದ್ರೆ ಶಿಕ್ಷಣಕ್ಕೆ, ಅದರಲ್ಲೂ ಕೂಡ ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಗಡಿಯಲ್ಲಿ ಶಿಕ್ಷಣಕ್ಕೆ ಒತ್ತು ನೀಡ್ತಾ ಇಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಕೆಲ ದಿನಗಳ ಹಿಂದೆ ಅಷ್ಟೇ ಸಾಕ್ಷರತೆ ಶೂನ್ಯ ಇದರಿಂದ ಹಾಜರಾತಿಯಿಂದ ಕಾಗವಾಡ ತಾಲೂಕಿನ ಒಂದು ಶಾಲೆಯನ್ನ ಕ್ಲೋಸ್ ಮಾಡಲಾಗಿತ್ತು. ಆದ್ರೆ ಇಲ್ಲಿ ಏನು ಅಜೂರ್ ಗ್ರಾಮ ಇದೆ, ಅಜೂರ್ ಗ್ರಾಮದಲ್ಲಿ 7ನೇ ತರಗತಿವರೆಗೂ ಸುಮಾರು 156 ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡ್ತಾರೆ. ಆದ್ರೆ 2 ಕೊಠಡಿಗಳು, ಒಂದು ಶಿಕ್ಷಕರಿಗೆ, ಒಂದು ಅಡಿಗೆ ಕೋಣೆ ಸೇರಿ ಕೇವಲ 5 ಕೊಠಡಿಗಳು ಮಾತ್ರ ಈಗ ವಿದ್ಯಾರ್ಥಿಗಳಿಗೆ ಕೂಡಲು ಅವಕಾಶ ಇದೆ. ಹೀಗಾಗಿ ದಿನನಿತ್ಯ 2 ತರಗತಿಗಳಿಗೆ ಹೊರಗಡೆ ಅಂದ್ರೆ ಬಯಲಲ್ಲೇ ಪಾಠ ಕಲಿಸುವ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಸಾಕಷ್ಟು ನಿರ್ಲಕ್ಷ್ಯ ಕಾಣ್ತಾ ಇದೆ. ಹಿರಿಯ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕಾಗಿತ್ತು. ಆದ್ರೂ ಕೂಡ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, DDPI ಸೇರಿದಂತೆ ಇಲ್ಲಿ BO ನಿರ್ಲಕ್ಷ್ಯದಿಂದ ಈ ರೀತಿ ಆಗಿರುವಂತದ್ದು. ಶಿಕ್ಷಣ ಸಚಿವರು, ಅದರಲ್ಲೂ ಕೂಡ ಮಧು ಬಂಗಾರಪ್ಪ ಈ ಬಗ್ಗೆ ಗಮನ ಹರಿಸಬೇಕು. ಯಾಕಂದ್ರೆ ಪ್ರಮುಖವಾಗಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಗಡಿಯಲ್ಲಿ ಕನ್ನಡಕ್ಕೆ ಒಂದು ರೀತಿಯಾದಂತ ನಿಲುವು ಕಡಿಮೆ ಆಗ್ತಿರುವಂತದ್ದು. ಹೀಗಾಗಿ ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಗ್ಯಾರಂಟಿಗಳ ಜೊತೆಗೆ ಈ ರೀತಿ ಏನು ಶಾಲೆಗಳಿದಾವೆ, ಶಾಲೆಗಳ ಪರಿಸ್ಥಿತಿಯನ್ನು ಸುಧಾರಣೆ ಮಾಡುವ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕಾಗಿರುವಂತದ್ದು. ಮಮತಾ. ರೈಟ್, ಧನ್ಯವಾದ ಚೇತನ್ ತಮ್ಮ ಮಾಹಿತಿಗಾಗಿ.